ಎಲ್ಲೆಲ್ಲೂ ಹುಡುಗ ಬೇಡ. ಅದಕ್ಕ ಅಲ್ಲಿ ಬ್ರಹ್ಮ, ಹರಿ, ರುದ್ರರು ಆ ತಾಯಿಯನ್ನು ಹುಡುಕಾಡಿ ಬಂದರು. ಅಂದ್ರಿಲ್ಲೋ, ತಾಯಿಯನ್ನು ಹುಡುಕಾಡಿ ಬಂದರು. ಎಷ್ಟೋ ವರ್ಷಗಳ ಕಾಲ ಹುಡುಕಿದ್ರು. ನಮ್ಮ ತಾತವಾದ, ನಮ್ಮ ಮುತ್ತಾತವಾದ ದೇವಸ್ಥಾನದೋ ಯಾರಿಗೂ ಎಲ್ಲರೂ ಹುಡಿಗುಂಡಾರ ಹುಚ್ಚ ಯಾರು ಹೇಳ್ಯಾರ ದೇವ್ರ ಅಂತ ಹೇಳಿ ಆ ಕೈಲಾಸ ನರ್ಗ ಅಂತ ಹೇಳ್ತಾರೆ. ಯಾರ ಸತ್ತೋರು ವರದಿ ತಂದಾರೆ, ಏನ್ ಯಾರಿಗ ಪತ್ರ ಬರ್ದಾರೆ ಹಿಂಗೈತಿ ಅಂತ ಹೇಳಿ ಇಲ್ಲ. ಹುಡುಕಬೇಕು, ಇಲ್ಲೈತಿ ಇಲ್ಲಿ ಹುಡುಕ್ರಿ ಅನ್ನ ಬರ್ತಾರವ್ರು. ಹುಡುಕಿ 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 ಸಾಕಾಗತ್ತ. ಅವರಿಗೆ ಒಂದು ನಭೋವಚನ ಕೇಳುತ್ತ, ಎಲ್ಲಾ ಪರಮ ಪುರುಷರಿರ ನೀವು ಇದೇ ರೀತಿ ಅಲಿತಾ ಅಲಿತಾ ಹುಡುಕ್ತಾ ಹುಡುಕ್ತಾ ಹೋದ್ರೆ ಆ ತಾಯಿ ನಮಗೆ ಕಾಣುವುದಿಲ್ಲ ಹೇಳ್ತಾರ ಅವರು. ಅವಳು ಕಣ್ಣಿಗೆ ಕಾಂಬಳೆ ರೂಪಳಲ್ಲ, ಕೈಗೆ ಸಿಲ್ಕುವಡೆ ಅವಳು ದೇಹಿಯಲ್ಲ. ಅದ್ಭುತ ಮಾತುಗಳಿಗಲ್ಲ. ಹುಡುಕಬೇಡ್ರಪ್ಪ. ಹಾಗಾದ್ರೆ ಏನ್ ಮಾಡ್ರಿ? ಕೂಡ್ರಿ, ಈಗಿಂದೀಗಲೇ ಇಲ್ಲಿ ಕೂಡ್ರಿ, ಪದ್ಮಾಸನವನ್ನ ಹಾಕ್ರಿ. ನಿಮ್ ಒಳಗಿರ್ತಕ್ಕಂಥ ಆಲಸ್ಯ, ಮದ, ಮಂದತ್ವಗಳನ್ನ ಹೊರಗೆ ಹಾಕ್ರಿ. ಇದನ್ನ ಯೋಗ ಅಂದ್ರು. ಯೋಗ ಅಂದ್ರು ಇದನ್ನ ಪದ್ಮಾಸನ ಹಾಕಿ ಕೂಡೋದು. ಇದು ಯೋಗದ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತದ್ದು. ಯೋಗ ಅಂದ್ರೆ ಇದು ಬಹಳ ರೀತಿಯಲ್ಲಿ ಅರ್ಥ ಅದ. ಯೋಗ ಅಂದ್ರೆ ಮುಂದೆ ಮಾಡೋದಲ್ಲ. ಕೈ ಮೇಲೆ ಕಾಲ ಮೇಲೆ, ಕೈ ಉದ್ದ ಕಾಲು ಉದ್ದ ಮಾಡೋದಲ್ಲ. ಯೋಗ ಅಂದ್ರ ಏನಪ್ಪ? ಕೂಡುವುದು. ಯೋಗ ಅಂದ್ರೆ ಕೂಡುವುದು. ಕೂಡುವುದು ಅಂದ್ರೆ ನೀವು ಕುಂದಿರವ, ನೀವು ಕುಂದಿರವ, ಇದು ಕೂಡುವುದು. ಇದಕ್ಕೆ ಇನ್ನೊಂದು ಅರ್ಥ ಕೊಟ್ಟಾರ. ಕೂಡುವುದು ಅಂದ್ರೆ ಪ್ಲಸ್, ಒಂದಕ್ಕೊಂದು ಕೂಡುವುದು. ಅದ್ಭುತ. ನಿಜವಾದ ಯೋಗ ಯಾವಾಗ ಪ್ರಾರಂಭ ಆಗುತ್ತೆ ಮನುಷ್ಯನಿಗೆ ಅಂದ್ರೆ ಈ ಸ್ಥೂಲ ದೇಹ ಪದ್ಮಾಸನ ಹಾಕಿಕೊಂಡು ಕೂತಾಗ ಇದಕ್ಕೆ ಮತ್ತೊಂದು ಪ್ಲಸ್ ಆಗೋದು. ಏನು? ಮನಸ್ಸು ಬರೀ ನೀನು ಕುಂತ್ಕಸಿ ಇನ್ನ ಎಲ್ಲೆಲ್ಲೆಲ್ಲೂ ಓಡಾಡಬೇಕು. ನೀವು ಆ ರೀತಿ ಕುಂತಾಗ ನಿನ್ನೊಳಗಿನ ಮನಸ್ಸು ಸಹ ಅದಕ್ಕೆ ಕುಂದ್ರಬೇಕು ಗಟ್ಟಿಯಾಗಿ. ಸ್ಥೂಲ ದೇಹ, ಸೂಕ್ಷ್ಮ ದೇಹ ಎರಡು ಅದು ಯೋಗ. ಕೂತು ನಿನ್ನೊಳಗಿನ ಏನು ಆನಂದವಾಗಿ ಕಾಣು. ಇಲ್ಲೇ ಹೊರಗೆಲ್ಲಿಯೂ